ನಮಸ್ಕಾರಗಳು. ಈಗ ನಮ್ಮ ಸಹೋದರರಾದ ಗಣಪತರಾವ್ ಚಿಮ್ಮಂಚೋಡ್ ಅವರ ಜೀವನದಲ್ಲಿ ಇಷ್ಟು ವರ್ಷ ಕಳೆದ ನಂತರ ಇಂಥ ಒಂದು ಕಾರ್ಯಕ್ರಮ ಅದು ಬಹಳ ಸೂಕ್ತವಾದದ್ದು, ಸಮಂಜಸವಾದದ್ದು. ಸಮಾಜದ ಭ್ರಷ್ಟಾಚಾರ, ಅನೈತಿಕವಾದಂಥವು, ಅನಾಚಾರಗಳಿಂದ ಮುಕ್ತ ಆಗಬೇಕು. ಹಾಗೆ ಮನುಷ್ಯ ಜೀವನದಲ್ಲಿ ಒಳ್ಳೆಯತನ, ಸತ್ಯವಾಗಿ, ನ್ಯಾಯವಾಗಿ, ನೀತಿಯಿಂದ ನಡೆಯುವುದು ದೊಡ್ಡ ಪರಿವರ್ತನೆ ಬೇಕಿದಕ್ಕೆ. ಪರಿವರ್ತನೆ ಆಗಬೇಕಾದರೆ ನನ್ನ ಬಾಲ್ಯ ಜೀವನದಲ್ಲಿ ಹಾಗೂ ಮಧ್ಯ ವಯಸ್ಸಿನಲ್ಲಿ ಹಾಗೂ ಈಗಿರುವಂಥ ವಯಸ್ಸಿನಲ್ಲಿ 3 ಹಂತಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು 20 ವರ್ಷಗಳವರೆಗೆ ಇಂಥ ಅನ್ಯಾಯ, ಅತ್ಯಾಚಾರ ಯಾವುದು ಇಷ್ಟು ಮಟ್ಟಿಗಿರಲಿಲ್ಲ. ಆನಂತರ 40ರಿಂದ 60 ವರ್ಷಗಳ ಆಗುವವರೆಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿವೆ. ಈಗಂತೂ 60ರಿಂದ 80 ವರ್ಷಗಳವರೆಗೆ ಈಗ ಇನ್ನೂ ಅತಿ ಹೆಚ್ಚಾಗಿವೆ. ಆದರೆ ಇವುಗಳನ್ನು ದೂರ ಆಗಬೇಕಾದರೆ ಬಹಳ ಪರಿವರ್ತನೆ ಅವಶ್ಯ ಅದ. ಹೇಗೆ ಆಗಬೇಕು, ಹೇಗೆ ಆಗ್ತದಂದರೆ, ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ, ವ್ಯಾಪಾರದಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ ಯಾವುದೇ ಇರಲಿ, ಈಗ ಕೇಂದ್ರ ಸರ್ಕಾರವು ಲೋಕಾಯುಕ್ತ ಅಧಿಕಾರಿಗಳು ಅವರೆಲ್ಲ ಇವೆಲ್ಲ ಅವ್ಯವಹಾರಗಳಿಂದ ಮಾಡಿದಂಥವ್ರನ್ನೆಲ್ಲರನ್ನ ಹಿಡಿದು ಅವರ ಆಸ್ತಿ, ಅವರ ಎಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಪರಿವರ್ತನೆ ಆಗಬೇಕಾದ್ರೆ ಹೆಚ್ಚಿನ ಜನರು ಆಧ್ಯಾತ್ಮದಲ್ಲಿ, ಹೆಚ್ಚಿನ ಜನರು ಸತ್ಯವಂತರಾಗಿ, ಹೆಚ್ಚಿನ ಜನರು ಪ್ರಾಮಾಣಿಕ ದುಡಿಮೆಯವರಾಗಿ ಇದ್ದಾಗ ಆಗ್ಲಿಕ್ಕೆ ಸಾಧ್ಯ ಆದಂತ ಹೇಳ್ತೀನಿ. ಮತ್ತು ನಮ್ಮ ಹಿರಿಯರಾದ ಗಣಪತರಾವ್ ಚಿಮ್ಮಂಚೋಳಿ ಸಹೋದರರು ಮತ್ತು ಹಾಗೆನ ಇವರ ಸುಪುತ್ರರು ಒಳ್ಳೆಯ ಸ್ವಭಾವದವರು ಇದ್ದು ಈ ಎಲ್ಲ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ, ಬಹಳ ಸೂಕ್ತವಾದಂಥದ್ದು. ಮತ್ತು ನನಗೂ ಕೂಡ ಅನ್ನಿಸ್ತಾ ಇದೆ, ಇದು ಒಳ್ಳೆಯ ರೀತಿಯಿಂದ ಸಕ್ಸಸ್ಫುಲ್ ಆಗಲಿ, ಕಾರ್ಯರೂಪಕ್ಕೆ ಬರಲಿ. ಬಂದಾಗ ಮಾತ್ರ ಸರಿಯಾಗಿ ಆಗ್ತದಂತ ನನ್ನ ಅನಿಸಿಕೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.